ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಕ್ವಾಟ್ಲೆ ಕಿಚನ್ ಅನ್ನ ಬಹುಶಃ ತಪ್ಪದೇ ನೋಡ್ತಾ ಇರ್ಬೋದು. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದೆ. ಸೊ ಇದರಲ್ಲಿ ಕ್ವಾಟ್ಲೆಗಳು ಅಂತ ಬಂದಾಗ ತುಕಾಲಿ ಸಂತು ಆಗಿರ್ಬೋದು, ಪ್ರಶಾಂತ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕಲಾವಿದರು ಎಲ್ಲರನ್ನ ನಗಿಸುವಲ್ಲಿ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಕೆಲವೊಂದಷ್ಟು ಜನ ಯಶಸ್ವಿಯಾಗಿದ್ದಾರೆ. ಆದರೆ ಇತ್ತೀಚಿನ ಒಂದಷ್ಟು ಎಪಿಸೋಡ್ಗಳಲ್ಲಿ ನೀವು ಬಹುಶಃ ಗಮನಿಸಿರ್ಬೋದು, ಪ್ರಶಾಂತ್ ಅವರನ್ನ ತೀರಾ ಪರ್ಸನಲ್ ಆಗಿ ಕಾಲೆಳೆಯುವಂತೆ ವೀಕ್ಷಕರಿಗೆ ಕಾಡ್ತಾ ಇದೆ ಅನ್ನುವಂಥ ಅಭಿಪ್ರಾಯ ಕೂಡ ಬರ್ತಾ ಇದೆ. ಯಾಕಂತಂದ್ರೆ ಬೇರೊಂದಷ್ಟು ಜನರಿಗೆ ಕಾಮಿಡಿ ಆಕ್ಟರ್ಸ್ಗಳಿಗೆ ಕೊಡುವಂತ ಪ್ರಾಮುಖ್ಯತೆ ಆಗಿರ್ಬೋದು, ಅವರೆಲ್ಲರೂ ಕೂಡ ಅವರವರ ಕಾಮಿಡಿ ಮೂಲಕ ನಗಿಸ್ತಾರೆ, ಕಾಮಿಡಿ ಮೂಲಕ ಎಲ್ಲರೂ ಕೂಡ ಉತ್ತರ ಕೊಡ್ತಾರೆ. ಆದರೆ ಪ್ರಶಾಂತ್ ಏನೇ ಮಾಡದೇ ಇದ್ರೂ ಕೂಡ ಅಥವಾ ಏನೇ ಕಾಮಿಡಿ ಮಾಡಿದ್ರೂ ಕೂಡ ನಿನಗೆ ಕಾಮಿಡಿ ಮಾಡೋದಕ್ಕೆ ಬರಲ್ಲ, ನಿನಗೆ ಈ ಶೋ ಅಲ್ಲಿರೋದಕ್ಕೆ ಲಾಯಕ್ಕಿಲ್ಲ, ಹೀಗೆ ಸಾಕಷ್ಟು ಕಮೆಂಟ್ಸ್ಗಳನ್ನು ಅಲ್ಲಿನ ಕಲಾವಿದರು ಮಾಡೋದನ್ನ ನಾವು ನೋಡಿದ್ದೀವಿ. ಕಮೆಂಟ್ಸ್ಗಳನ್ನು ಮಾಡಿ ಪರ್ಸ್ನಲಿ ಹರ್ಟ್ ಮಾಡಿ ನಗುವಂತಹ ಒಂದಷ್ಟು ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಇವತ್ತಿಂದಲ್ಲ ಸ್ನೇಹಿತರೆ, ಹಿಂದೆ ಕೂಡ ಅಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲೂ ಕೂಡ ಪ್ರಶಾಂತ್ಗೆ ಈ ರೀತಿಯಾಗಿ ಆಗಿತ್ತು. ವೇದಿಕೆಯಲ್ಲೇ ಕಾಮಿಡಿ ಪ್ರಶಾಂತ್ ಕಣ್ಣೀರನ್ನ ಹಾಕಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ವಿಡಿಯೋಗಳನ್ನ ಮಾಡಿಕೊಂಡೆ ಫೇಮಸ್ ಆಗಿದ್ದಂಥ ಪ್ರಶಾಂತ್ ರಿಯಾಲಿಟಿ ಶೋಗಳಲ್ಲೂ ಕೂಡ ಒಂದು ಲೆಕ್ಕದಲ್ಲಿ ಮಿಂಚ್ತಾ ಇದ್ರು. ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸೋದ್ರಲ್ಲಿ ಇವರು ನಿಪುಣರು ಅಂತಾನೆ ಹೇಳ್ಬೋದು. ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲೂ ಕೂಡ ಪ್ರಶಾಂತ್ ಇದ್ರು. ಸದಾ ನಗುವಿನ ಒಡೆಯನಂತಿದ್ದ ಅವರು ಆ ವೇದಿಕೆಯಲ್ಲಿ ಕಣ್ಣೀರನ್ನ ಹಾಕಿದ್ರು. ಅಂದ್ರೆ ಗಂಡಸ್ತನದ ಬಗ್ಗೆ ಆಗಿರ್ಬೋದು, ಅಥವಾ ಬೆರಕೆ ಪ್ರಶಾಂತ್ ಅಂತ ಹೇಳೋದು, ಹೆಂಗಸಲ್ಲ ಅಂತ ಹೇಳೋದು, ಹೀಗೆ ಬೇರೆ ಬೇರೆ ರೀತಿಯಾಗಿ ಕಾಮಿಡಿಗಳನ್ನ ಅಲ್ಲಿನ ಸಹ ಕಲಾವಿದರು ಮಾಡ್ತಾ ಇದ್ರು. ಅದಾದ್ಮೇಲೆ ಒಂದಿನ ಅವ್ರು ಅದನ್ನ ವೇದಿಕೆಯಲ್ಲೇ ಹೇಳಿದ್ರು. ಪ್ರಶಾಂತ್ ಅವರು ಎಲ್ಲರನ್ನ ಕೂಡ ನಾನು ನಗಿಸ್ತೀನಿ, ಹೌದು, ಎಲ್ಲದಕ್ಕೂ ಕೂಡ ಇತಿಮಿತಿ ಅನ್ನೋದು ಇರಬೇಕಲ್ವಾ ಅಂತ ವೇದಿಕೆ ಮೇಲೆ ಪ್ರಶ್ನೆ ಮಾಡಿದ್ರು. ಸ್ನೇಹಿತರೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ವೇದಿಕೆಯಲ್ಲಿ ದೊಡ್ಡ ಹೈಡ್ರಾಮವೇ ಆಗಿತ್ತು. ಆದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ ಬಹುಶಃ ನೀವೆಲ್ಲರೂ ಕೂಡ ನೋಡಿರಬಹುದು. ಸೊ ನೀನು ಲೋ ಬಜೆಟ್ ಕಲಾವಿದ ಅಥವಾ ಬಜೆಟ್ಲೆಸ್ ಕಲಾವಿದ ಅನ್ನುವಂಥದ್ದು ಹೇಳೋದಾಗಿರ್ಬೋದು, ಅಥವಾ ನೀನೇ ಶೋ ಅಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ, ನಿನಗೆ ಕಾಮಿಡಿ ಮಾಡೋದಕ್ಕೆ ಬರಲ್ಲ, ಸೊ ನೀನು ಇವತ್ತು ಉಳ್ಕೊಂಡಿರುವಂಥದ್ದು ನಿನ್ನ ಕೂದಲಿನಿಂದ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಕಮೆಂಟ್ಗಳು ನಿನ್ನೆ ಒಂದು ಎಪಿಸೋಡಲ್ಲಿ ಆಗಿರ್ಬೋದು ಅಥವಾ ಇತ್ತೀಚಿನ ಎಪಿಸೋಡ್ನಲ್ಲಿ ನೋಡ್ಬೋದು. ಬೇರೆ ಬೇರೆ ಕಲಾವಿದರು ಕಮೆಂಟ್ ಮಾಡೋದಾಗಿರ್ಬೋದು, ಅನುಪಮ ಆಗಿರ್ಬೋದು ಅಥವಾ ಶ್ರುತಿ ಆಗಿರ್ಬೋದು. ಕಾಮಿಡಿಗೆ ಹೌದು, ಆದರೆ ಕಾಮಿಡಿ ಯಾವ ರೀತಿಯಾಗಿರ್ಬೇಕು, ಎಲ್ಲರನ್ನ ನಗಿಸೋ ರೀತಿ ಇರಬೇಕು. ಆದರೆ ಇನ್ನೊಬ್ಬರನ್ನ ಬೇಸರಪಡಿಸಿ ಇನ್ನೊಬ್ಬರನ್ನ ಅಳಿಸಿ ನಗಿಸುವಂಥದ್ದು ಅದು ನಗುವೇ ಅಲ್ಲ ಅಂತ ಸಾಕಷ್ಟು ಜನ ಹೇಳ್ತಾರೆ. ಈಗ ತುಕಾಲಿ ಸಂತು ಕೂಡ ಪ್ರಶಾಂತ್ ಅವರಿಗೆ ಬೇರೆ ಬೇರೆ ರೀತಿಯಾಗಿ ಕಮೆಂಟ್ಗಳನ್ನು ಪಾಸ್ ಮಾಡೋದಾಗಿರ್ಬೋದು, ನಿನಗೆ ತಾಕತ್ತಿದ್ರೆ ಇವತ್ತು ಕಾಮಿಡಿ ಮಾಡು ಅನ್ನುವಂಥದ್ದು ಹೇಳೋದಾಗಿರ್ಬೋದು. ಅಥವಾ ಕ್ವಾಟ್ಲೆನೇ ಅಲ್ಲ ಅಂತಂದರೆ ಅವ್ರಿಗೆ ಕಾಮಿಡಿ ಮಾಡೋದಕ್ಕೆ ಬರಲ್ಲ ಅಂತಂದರೆ ಅವರನ್ನು ಯಾಕೆ ಕರೆಸ್ಕೋಬೇಕು, ಅವರನ್ನು ಕರೆಸಿ ಆ ರೀತಿಯಾಗಿ ಪರ್ಸ್ನಲಿ ಹೀಯಾಳಿಸುವಂಥದ್ದು ಅಷ್ಟರ ಮಟ್ಟಿಗೆ ಸರಿ ಅಲ್ಲ ಅನ್ನುವಂಥದ್ದು ಜನರ ಅಭಿಪ್ರಾಯ. ಸ್ನೇಹಿತರೆ, ಇತ್ತೀಚೆಗೆ ಕ್ವಾಟ್ಲೆ ಕಿಚನ್ ಆಗಿರ್ಬೋದು ಅಥವಾ ಪ್ರಶಾಂತ್ ಎಲ್ಲೇ ಹೋದರೂ ಕೂಡ ಪ್ರಶಾಂತ್ ಅವರ ಕಾಮಿಡಿ ಚೆನ್ನಾಗಿರುತ್ತೆ. ಸೊ ಅವ್ರು ಮಾಡುವಂಥ ಅಭಿನಯ ಆಗಿರ್ಬೋದು ಅಥವಾ ಏನಾದರೂ ಒಂದು ಡೈಲಾಗ್ ಹೇಳಿದ್ರು ಕೂಡ ಅದರಲ್ಲಿ ನಗು ಬರುವಂಥದ್ದು ಸರ್ವೇ ಸಾಮಾನ್ಯ. ಸೋಷಿಯಲ್ ಮೀಡಿಯಾದಲ್ಲೇ ಅಷ್ಟು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ, ಅಷ್ಟು ನಗಿಸಿದಂಥ ಕಲಾವಿದನನ್ನು ಈ ರೀತಿ ರಿಯಾಲಿಟಿ ಶೋಗಳಲ್ಲಿ ಈ ರೀತಿಯಾಗಿ ಬಳಸ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಮೆಂಟ್ಗಳಲ್ಲೂ ಕೂಡ ನಾವು ನೋಡ್ಬೋದು. ಯಾವುದೇ ಕಲರ್ಸ್ ಕನ್ನಡದ ಏನಾದರೂ ಪ್ರೋಮೋ ಬಂತು ಅಂತಂದರೆ ಪ್ರಶಾಂತ್ ಅವರನ್ನು ಕಾಮಿಡಿ ಮಾಡಿ ಏನಾದರೂ ಪ್ರೋಮೋ ಮಾಡಿದ್ರು ಕೂಡ ಅಲ್ಲಿ ಕಮೆಂಟ್ಗಳು ಬರ್ತಾ ಇದೆ. ಸೊ ವಾಹಿನಿಯವರು ಪ್ರಶಾಂತ್ ಅವರನ್ನು ಬೇರೆ ರೀತಿಯಾಗಿ ಬಳಸ್ಕೋತಾ ಇದ್ದಾರೆ. ಸೊ ಈ ರೀತಿ ಕಾಮಿಡಿ ಮಾಡಬಾರ್ದು. ಪರ್ಸ್ನಲಿ ಇದು ತುಂಬ ಜನಕ್ಕೆ ಅಂದರೆ ನಮಗಷ್ಟೇ ಅಲ್ಲ, ಆತನಿಗೂ ಕೂಡ ಬೇಸರ ಆಗುತ್ತೆ. ಸೊ ಅವರ ಒಂದು ಕಮಿಟ್ಮೆಂಟ್ ಆಗಿರ್ಬೋದು, ಅವರ ಒಂದು ಫೀಲ್ಡ್ ಏನಿದೆಯೋ, ಅವರ ಹಾಬಿ ಏನಿದೆಯೋ, ಅವರ ಆಸಕ್ತಿ ಏನಿದೆಯೋ ಅದರ ಮೇಲೆ ಟಿ ವಿಲಿ ಇರಬೇಕು, ಕಾಣಿಸ್ಕೊಳ್ಬೇಕು ಅನ್ನುವಂಥ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಆದರೆ ಅವರು ಸೈಲೆಂಟ್ ಆಗಿರ್ತಾರೆ, ಏನೂ ಹೇಳಲ್ಲ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಜನರ ಅಭಿಪ್ರಾಯ. ಸ್ನೇಹಿತರೆ, ಸೊ ನಿಮಗೂ ಕೂಡ ಕ್ವಾಟ್ಲೆ ಕಿಚನ್ ಆಗಿರ್ಬೋದು ಅಥವಾ ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಪ್ರಶಾಂತ್ ಅವರನ್ನು, ಕಾಮಿಡಿ ಪ್ರಶಾಂತ್ ಅವರನ್ನು ಈ ರೀತಿಯಾಗಿ ಬಳಸ್ಕೋತಾ ಇದ್ದಾರೆ. ಸೊ ಅವರನ್ನು ಕರೆಕ್ಟಾಗಿ ಪೋರ್ಟ್ರೇ ಮಾಡ್ತಾ ಇಲ್ಲ, ರಾಂಗ್ ಆಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ, ಹೀಯಾಳಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನೊಂದು, ಬೇರೆ ಕಲಾವಿದರಿಗೆ ಕೊಟ್ಟಂತ ಪ್ರಾಮುಖ್ಯತೆ ಪ್ರಶಾಂತ್ಗೆ ಕೊಡ್ತಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.